ಸಲಿಂಗಕಾಮ ಆರೋಪದಡಿ ಸೂರಜ್ ಬಂಧನ ಆಗಿದೆ. ಸೂರಜ್ ರೇವಣ್ಣಗೂ ಮೆಡಿಕಲ್ ಟೆಸ್ಟ್ಗೆ ಈಗ ಸಿದ್ಧತೆಗಳಾಗ್ತಾ ಇದೆ. ಅಸಹಜ ಲೈಂಗಿಕ ದೌರ್ಜನ್ಯ ಅನ್ನೋ ಆರೋಪವನ್ನ ಯುವಕನೋರ್ವ ಮಾಡಿರೋ ಸೂರಜ್ ರೇವಣ್ಣ ವಿರುದ್ಧ ನನ್ನನ್ನು ಕರೆಸ್ಕೊಂಡು ಕೆಟ್ಟದಾಗಿ ನಡೆಸ್ಕೊಂಡ್ರು ಅಂತ ಸೆಂಟ್ ಠಾಣೆಗೆ ಬಂದ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ನಡೆಸುವಂತ ಸಾಧ್ಯತೆ ಇದೆ. ಹಾಸನದ ಎನ್ಆರ್ ಸರ್ಕಲ್ ನಲ್ಲಿರುವಂತಹ ಸೆಂಟ್ ಠಾಣೆ ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ ನಡೆಸುವಂತ ಸಾಧ್ಯತೆ ಇದೆ. ಸೂರಜ್ ರೇವಣ್ಣರನ್ನ ಕರೆಸಿ ಮೆಡಿಕಲ್ ಟೆಸ್ಟ್ಗೆ ಸಿದ್ಧತೆ. ವೈದ್ಯಕೀಯ ಪರೀಕ್ಷೆಗೆ ಸೂರಜ್ನನ್ನ ಕರೆದೊಯ್ದು ಪೊಲೀಸರು ಟೆಸ್ಟ್ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸೂರಜ್ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ. ವೈದ್ಯಕೀಯ ಪರೀಕ್ಷೆಗೆ ಸೂರಜ್ನನ್ನ ಕರೆದೊಯ್ದ ಪೊಲೀಸರು ಹಾಸನದ ಸೆಂಟ್ ಠಾಣೆಯಿಂದ ಸೂರಜ್ನನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಅಂತಂದ್ರೆ, ಒಬ್ಬ ಯುವಕನಿಗೆ ತೊಂದರೆ ಕೊಟ್ಟಿರಬೇಕು ಅಂತಂದ್ರೆ ಇವರಲ್ಲೂ ಕೂಡ ಅಂತ ಇಚ್ಛೆಗಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಹಾಗೇನೆ ಆತನಿಗೆ ಸಂತ್ರಸ್ತನಿಗೂ ಕೂಡ ಮೆಡಿಕಲ್ ಟೆಸ್ಟ್ ಆಗ್ತಾ ಇದೆ. ಆತನಿಗೆ ಯಾವ ರೀತಿ ದೌರ್ಜನ್ಯ ಆಗಿದೆ, ಏನು ಆತ ಮಾಡಿರುವಂಥ ಆರೋಪಕ್ಕೆ ಪೂರಕವಾಗಿ ಆತನ ದೇಹದಲ್ಲಿ ಅಂತ ಮೆಡಿಕಲ್ ಚೆಕಪ್ ಮಾಡಿದಾಗ ಸಾಕ್ಷ್ಯಗಳಿದೆಯಾ ಅನ್ನೋದು. ಸೊ ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ ನಡೆಸುವಂಥ ಸಾಧ್ಯತೆ ಇದು. ಸೂರಜ್ ರೇವಣ್ಣಗೆ ಟೆಸ್ಟ್ಗೆ ಕರೆದೊಯ್ಯೋದಕ್ಕೆ ಈಗ ಸಿದ್ಧತೆಗಳಾಗ್ತಾ ಇದೆ. ಸೊ ರೇವಣ್ಣ ಕುಟುಂಬದ 4ನೇ ವ್ಯಕ್ತಿ ಈಗ ಪೊಲೀಸರ ಬಲೆಯಲ್ಲಿರೋದು. ಈಗಾಗಲೇ ಬಂಧನ ಪ್ರಕ್ರಿಯೆ ಪೂರ್ಣಗೊಳಿಸಿರುವಂತಹ ಖಾಕಿ ಸಲಿಂಗಕಾಮ ಆರೋಪದಡಿ ಸೂರಜ್ ಬಂಧನ ಆಗಿದೆ. ಅಂದರೆ ಆತ ಮಾಡಿರುವಂಥ ಆರೋಪದ ಪ್ರಕಾರ ನನ್ನನ್ನು ಒಬ್ಬ ಯುವಕನಾಗಿ ನನ್ನ ಜೊತೆನೇ ಅವರು ಕೆಟ್ಟದಾಗಿ ನಡೆಸ್ಕೊಂಡ್ರು, ಲೈಂಗಿಕವಾಗಿ ನನ್ನನ್ನು ಬಳಸಿಕೊಳ್ಳುವಂಥ ಪ್ರಯತ್ನ ಮಾಡಿದರು ಅಂತ ಕೆಲವೊಂದಷ್ಟು ರಾಂಗ್ ಮೂವ್ಗಳಿತ್ತು ಅಂತ ಕೂಡ ಆತ ಈ ಸ್ಟೇಟ್ಮೆಂಟ್ನಲ್ಲಿ ಕೊಟ್ಟಿದ್ದಾನೆ. ಸೊ ವೈದ್ಯಕೀಯ ಪರೀಕ್ಷೆಗೆ ಈಗ ಸೂರಜ್ ರೇವಣ್ಣ ಮೆಡಿಕಲ್ ಟೆಸ್ಟ್ಗೆ ಈಗ ಕಳಿಸಲಾಗ್ತಾ ಇದೆ. ಸೊ ಹಾಸನದ ಸೆಂಟ್ ಠಾಣೆಯಿಂದ ಸೂರಜ್ ಕರೆದೊಯ್ದ ಖಾಕಿ. ಇದರಲ್ಲಿ ಬಹಳ ಮುಖ್ಯವಾಗಿ ಬರುವಂಥ ವಿಚಾರ ಅಂತಂದರೆ, ಅಂದರೆ ಈ ಸೂರಜ್ ರೇವಣ್ಣ ಅರೆಸ್ಟ್ ಆದಂಥ ವಿಚಾರದಿಂದ ಇಲ್ಲಿವರೆಗೆ ಕೂಡ ಮೆಡಿಕಲ್ ಟೆಸ್ಟ್ಗೆ ಸೂರಜ್ ಕರ್ಕೊಂಡು ಹೋಗಿ ಕೆಲವೇ ಕ್ಷಣಗಳಲ್ಲಿ ವೈದ್ಯಕೀಯ ಪರೀಕ್ಷೆ ಆಗುತ್ತೆ. ಅದಾದ ನಂತರ ಅದರ ರಿಪೋರ್ಟ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದು. ಸೊ ಇಂಥ ಒಂದು ಆರೋಪ ಮಾಡಿರಬೇಕಾದ್ರೆ ಸೂರಜ್ ರೇವಣ್ಣ ಅಭಿರುಚಿಯ ಬಗ್ಗೆ ಕೂಡ ಅಲ್ಲಿ ಟೆಸ್ಟ್ ಆಗುತ್ತೆ. ಹಾಸನದ ಹಿಮ್ಸ್ನಲ್ಲಿ ಸೂರಜ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್. ಸೊ ಹಾಸನದ ಹಿಮ್ಸ್ನಲ್ಲಿ ಒಂದು ಟೆಸ್ಟ್ಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ವೈದ್ಯಕೀಯ ಪರೀಕ್ಷೆಗೆ ಸೂರಜ್ನನ್ನು ಕರೆದೊಯ್ದಂಥ ಪೊಲೀಸರು. ಸೊ ಕೆಲವೇ ಕ್ಷಣಗಳಲ್ಲಿ ಸೂರಜ್ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆ. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಮಹಿಳೆಯರಿಗೆ ಸೇಫ್ಟಿ ಇರಲಿಲ್ಲ. ಆದರೆ ಈ ಕೇಸ್ನಲ್ಲಿ, ಈ ಆರೋಪದಲ್ಲಿ ಅಲ್ಲಿ ಪುರುಷರಿಗೂ ಕೂಡ ಒಂದು ರೀತಿ ಸೇಫ್ಟಿ ಇಲ್ಲ ಅನ್ನೋ ರೀತಿಯಾಗಿ ಆಯಿತು. ಇವರ ಆರೋಪ ನಿಜವೇ ಆಗಿದ್ದರೆ. ಸೊ ವೈದ್ಯಕೀಯ ಪರೀಕ್ಷೆಗೆ ಸೂರಜ್ನನ್ನು ಕರೆದೊಯ್ದಂಥ ಪೊಲೀಸರು ಮೆಡಿಕಲ್ ಟೆಸ್ಟ್ಗೆ ಈಗ ಸಿದ್ಧತೆಗಳಾಗ್ತಾ ಇದೆ. ನಿನ್ನೆ ರಾತ್ರಿ ಒಂದಷ್ಟು ಆಡಿಯೋ ಸಾಕ್ಷ್ಯಗಳನ್ನು ಕೊಡೋದಕ್ಕೆ ಅಂತ ಸೆಂಟ್ ಠಾಣೆಗೆ ಸೂರಜ್ ರೇವಣ್ಣ ಬಂದಿದ್ದರು ಅವರ ಒಂದಷ್ಟು ಬೆಂಬಲಿಗರ ಜೊತೆಗೆ. ಆದರೆ ಅಲ್ಲೇ ಲಾಕ್ ಮಾಡಲಾಯಿತು. ಪೊಲೀಸರು ಈ ಸೆಕ್ಷನ್ಗಳ ಪ್ರಕಾರ ಬಂಧಿಸಬಹುದು ಅನ್ನೋ ಒಂದು ಅವಕಾಶ ಇದ್ದಿದ್ದರಿಂದ ಅಲ್ಲೇ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಈಗ ಮೆಡಿಕಲ್ ಟೆಸ್ಟ್ಗೆ ಸೂರಜ್ನನ್ನು ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಸೊ ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ ಆರಂಭ ಆಗಲಿದೆ. ಸೂರಜ್ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ. ನಮ್ಮ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ದಿಲೀಪ್, ಸೂರಜ್ ರೇವಣ್ಣ ವಿಚಾರದಲ್ಲಿ ನಿನ್ನೆ ಬಂದಿದ್ದೇ ಯಾವುದೋ ಕೆಲಸಕ್ಕೆ ಆಗಿದ್ದೇ ಬೇರೆ, ಅದಾದ್ಮೇಲೆ ಈಗ ಮೆಡಿಕಲ್ ಟೆಸ್ಟ್ ವರೆಗೆ ಬರ್ತಾ ಇದೆ. ಸೊ ಸದ್ಯದ ಅಪ್ಡೇಟ್ ಏನಿದೆ ದಿಲೀಪ್? ಈಗ ಖಂಡಿತವಾಗ್ಲೂ ಅವಿನಾಶ್, ಈಗ ಅವ್ರನ್ನ ಬಂಧನ ಮಾಡಲಾಗಿದೆ. ಬಂಧನ ಮಾಡಿದ ನಂತರ ಸಹಜವಾಗಿ ಅವ್ರನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಬೇಕಾಗಿದೆ. ಈಗ ಮೆಡಿಕಲ್ ಟೆಸ್ಟ್ಗೋಸ್ಕರ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಅವ್ರನ್ನ ಮೆಡಿಕಲ್ ಚೆಕಪ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ತದನಂತರ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇರುವಂತದ್ದು ಅವಿನಾಶ್. ದಿಲೀಪ್, ಇಲ್ಲಿ ಟೆಸ್ಟ್ ಅಂತ ಬಂದಾಗ ರೆಗ್ಯುಲರ್ ಆಗಿರುವಂಥ ಟೆಸ್ಟ್ಗಳು ಒಂದಷ್ಟು, ಅದರಲ್ಲಿ ಆತನ ಆರೋಪದ ಪ್ರಕಾರ ಅಂದರೆ ಪುರುಷರಲ್ಲಿ ಆಸಕ್ತಿ ಇರುವಂಥ ಇದು ಸೂರಜಲ್ಲಿ ಇದೆಯಾ ಅಂಥದ್ದು ಕೂಡ ಮುಖ್ಯ ಆಗುತ್ತೆ ಅಂತ. ಯಾಕಂದ್ರೆ ಒಬ್ಬ ಯುವಕ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು. ಖಂಡಿತವಾಗ್ಲೂ ಅವಿನಾಶ್, ಅಂದ್ರೆ ಈಗ ಸಹಜವಾಗಿ ಪ್ರಾಥಮಿಕವಾಗಿ ಅವರ ಆರೋಗ್ಯ ಅಂದ್ರೆ ಬಂಧನ ಮಾಡಿರೋ ಕಾರಣಕ್ಕೋಸ್ಕರ ಅವರ ಆರೋಗ್ಯದ ದೃಷ್ಟಿಯಿಂದ ಅವರು ಆ ಆರೋಗ್ಯದಲ್ಲಿ ಏರ್ಪೇರ್ ಇದೆಯಾ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿದೆಯಾ ಅಥವಾ ಏನಾದ್ರು ಅನ್ನುವಂಥ ವಿಚಾರವನ್ನ ಪ್ರಾಥಮಿಕ ತನಿಖೆ ಅಷ್ಟೇ ಮಾಡಿಸ್ತಾರೆ. ತದನಂತರ ಉಳಿದಿರುವಂತ ಪ್ರಕ್ರಿಯೆಗಳು ಕೂಡ ನಡೆಯುವಂಥದ್ದು. ಈಗ ಸದ್ಯಕ್ಕೆ ಅವ್ರನ್ನ ಎಸ್ ದಿಲೀಪ್ ಮಾಹಿತಿ ನೀಡ್ತಾ ಇದ್ದಾರೆ. ಅಂದರೆ ಈಗ ಪ್ರಾಥಮಿಕವಾಗಿ ಯಾವೆಲ್ಲ ಟೆಸ್ಟ್ಗಳಾಗಬೇಕು, ಒಂದು ವರ್ಷಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಅದೆಲ್ಲನೂ ಕೂಡ ಮಾಡಬೇಕಾಗುತ್ತೆ. ಅದಾದ ನಂತರ ಈತನ ಆರೋಪಗಳನ್ನು ಆಧರಿಸಿ ಏನು ಇನ್ಡೆಪ್ತ್ ಆಗಿ ಮೆಡಿಕಲ್ ಚೆಕಪ್ ಆಗಬೇಕಾಗಿದೆ ಅದರ ಬಗ್ಗೆ ಕೂಡ ಡಾಕ್ಟರ್ ಮಾಡುವಂಥದ್ದು ಆಗುತ್ತೆ, ವೈದ್ಯರು. ಸೊ ಹಾಸನದ ಸೆಂಟ್ ಠಾಣೆಯಿಂದ ಈಗ ಹಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯುವಂಥ ಒಂದು ಪ್ರಕ್ರಿಯೆ. ಸೊ ಬಂಧನ ಯಾರಿಗೆ ಆದರೂ ಕೂಡ ಬಂಧಿಸುವಂಥ ಸಂದರ್ಭದಲ್ಲಿ ಏನು ಮೆಡಿಕಲ್ ಚೆಕಪ್, BP ಚೆಕಪ್ ಮಾಡುವಂಥದ್ದು ಇರ್ಬೋದು. ಸೊ ಹಾಗೇನೆ ಹಾರ್ಟ್ ಬೀಟ್ ಇದೆಲ್ಲವನ್ನು ಕೂಡ ಚೆಕ್ ಮಾಡುವಂಥದ್ದು ಇರುತ್ತೆ.
ಸೊ ವೈದ್ಯಕೀಯ ಪರೀಕ್ಷೆಗೆ ಸೂರಜ್ನನ್ನ ಈಗ ಕರೆದುಕೊಂಡು ಹೋಗ್ತಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ರಾತ್ರಿ ಸೂರಜ್ ರೇವಣ್ಣ ಅರೆಸ್ಟ್ ಆದಂಥ ಸಂದರ್ಭ. ಹಾಸನ ಸೆಂಟ್ ಠಾಣೆಯಿಂದ ಸೂರಜ್ ಕರೆದೊಯ್ದರು ಪೊಲೀಸರು. ಇದೀಗ ಹಿಮ್ಸ್ನಲ್ಲಿ ಟೆಸ್ಟ್ ಆಗುತ್ತೆ. ಸೊ ಅಲ್ಲಿಗೆ ಹಾಸನ ವಿಚಾರವಾಗಿ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬರ್ತಿರೋದು, ಅಂದರೆ ಮತ್ತೊಂದು ಆರೋಪ ಈಗ ಕೇಳಿ ಬರ್ತಾ ಇರೋದು. ವೈದ್ಯಕೀಯ ಪರೀಕ್ಷೆಗೆ ಈಗ ಸೂರಜ್ನನ್ನ ಕರೆದುಕೊಂಡು ಹೋಗೋದಕ್ಕೆ ಈಗ ಸಿದ್ಧತೆಗಳಾಗಿದೆ. ಆಲ್ರೆಡಿ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಸೆಂಟ್ ಠಾಣೆಯಿಂದ ಈಗ ಸೂರಜ್ ರೇವಣ್ಣ ಕರ್ಕೊಂಡು ಹೋಗ್ತಿರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಒಂದಷ್ಟು ಸಾಕ್ಷ್ಯಗಳನ್ನು ಒಪ್ಪಿಸಬೇಕು ಅಂತ ಬಂದಂಥವ್ರು ರಾತ್ರಿ, ಆದರೆ ಪೊಲೀಸರು ಅಲ್ಲಿಂದ ಬಿಟ್ಟೇ ಇಲ್ಲ. ಸುಮಾರು 3-4 ಗಂಟೆವರೆಗೂ ಕೂಡ ವಿಚಾರಣೆ ನಡೆಸಿದ್ದಾರೆ. ಅದಾದಮೇಲೆ ಇವತ್ತು ಬೆಳಗ್ಗೆ ಸೂರಜ್ ರೇವಣ್ಣ ವೈದ್ಯಕೀಯ ಪರೀಕ್ಷೆ ಮಾಡೋದಕ್ಕೆ ಈಗ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಸೊ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರ ಬಂಧನ ಹಿನ್ನೆಲೆ ಈಗ ಹಾಸನ ಸೆಂಟ್ ಠಾಣೆ ಮುಂದೆ ಒಂದಷ್ಟು ಭದ್ರತೆ ಕೂಡ ಹೆಚ್ಚಿಸಿದ್ದಾರೆ. ಸೊ ಹಿಮ್ಸ್ ಆಸ್ಪತ್ರೆಗೆ ಸೂರಜ್ ರೇವಣ್ಣ ಕರ್ಕೊಂಡು ಹೋಗ್ತಾ ಇರೋದು. ಹಾಗಾಗಿ ಒಂದಾದ್ಮೇಲೆ ಒಂದು ಈಗ ರೇವಣ್ಣ ಕುಟುಂಬಕ್ಕೆ ಕಂಟಕಗಳು, ಸಮಸ್ಯೆಗಳು ಎದುರಾಗ್ತಾ ಇದೆ. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಬಂಧನ ಹಿನ್ನೆಲೆ ಈಗ ಹಾಸನದ ಸೆಂಟ್ ಠಾಣೆ ಮುಂದೆ ಭದ್ರತೆಯನ್ನ ಒದಗಿಸಲಾಗಿದೆ. ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಪೊಲೀಸ್ ಠಾಣೆ ಬಳಿ 3 ಕೆಎಸ್ಆರ್ಪಿ ತುಕಡಿ ನಿಯೋಜನೆ. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಬಂಧನ ಹಿನ್ನೆಲೆ ಇದೀಗ ಹೆಚ್ಚಿನ ಭದ್ರತೆಯನ್ನು ಕೂಡ ಕಲ್ಪಿಸಿದ್ದಾರೆ. ನೀವೀಗ ನೋಡಬಹುದು, ಬ್ಯಾರಿಕೇಡ್ ಅನ್ನು ಹಾಕಿ ಅಲ್ಲಿ ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಯಾಕಂದರೆ ಹೇಳಿ ಕೇಳಿ ಹಾಸನದಲ್ಲೇ ಹೆಚ್ಚಿನ ಬೆಂಬಲಿಗಿರುವಂಥ ಒಂದು ಪ್ರದೇಶ ಇದು JDSಗೆ, ಅದರಲ್ಲೂ ರೇವಣ್ಣ ಕುಟುಂಬಕ್ಕೆ. ಇವಾಗ ಸ್ವಲ್ಪ ಒಂದಷ್ಟು ಮಂದಿ ದೂರ ಹೋಗಿರ್ಬೋದು ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದಾಗ. ಆದರೂ ಕೂಡ ಸೆಂಟ್ ಠಾಣೆ ಮುಂಭಾಗ ಈಗ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಸೂರಜ್ ರೇವಣ್ಣ ಈಗ ಅರೆಸ್ಟ್ ಆಗಿದ್ದಾರೆ. ಯಾಕೋ ರೇವಣ್ಣ ಕುಟುಂಬಕ್ಕೆ ಸದ್ಯಕ್ಕೆ ಟೈಮ್ ಅಷ್ಟು ಚೆನ್ನಾಗಿರೋ ಹಾಗೆ ಕಾಣಿಸ್ತಾ ಇಲ್ಲ 2024ರಲ್ಲಿ. ಸೊ ಸೂರಜ್ ರೇವಣ್ಣ ಅರೆಸ್ಟ್ ಆಗಿರೋದು. ಇನ್ನೊಂದು ಕಡೆ ಸೆಂಟ್ ಠಾಣೆ ಮುಂಭಾಗ ಭದ್ರತೆ ಹೇಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಒಂದು ರೀತಿ ಹಾಸನದಲ್ಲಿ ರೇವಣ್ಣ ಅವ್ರದ್ದೇ ಸಾಮ್ರಾಜ್ಯ ಅನ್ನೋ ರೀತಿಯಾಗಿತ್ತು. ಅವ್ರು ಮಾಡಿದ್ದೇ ರೂಲ್ಸ್ ಅನ್ನೋ ರೀತಿಯಾಗಿತ್ತು, ಅಥವಾ ಅವರ ಪ್ರಭಾವ ಭಾಳ ದೊಡ್ಡ ಮಟ್ಟದಲ್ಲಿತ್ತು. ಒಂದಷ್ಟು ಮಂದಿ ಅದನ್ನು ವಿರೋಧಿಸ್ಕೊಂಡು ಬಂದಂಥವ್ರು ಇದ್ದರು. ಉದಾಹರಣೆಗೆ ಪ್ರೀತಮ್ ಗೌಡ ಅಂತವರು. ಆದರೆ ಈಗ ಅದೇ ಹಾಸನದಲ್ಲಿ ಒಂದಾದ ಮೇಲೆ ಒಂದು ಆರೋಪಗಳು ರೇವಣ್ಣ ಅವರ ಕುಟುಂಬದ ಮೇಲೆ ಕೇಳಿಬರ್ತಾ ಇದೆ. ಸೊ ಹಾಸನದ ಸೆಂಟ್ ಠಾಣೆ ಈಗ ನೀವು ನೋಡ್ತಿರೋ ಹಾಗೆ 3 KSRP ತುಕಡಿ ನಿಯೋಜನೆ ಮಾಡಲಾಗಿದೆ. ಸೂರಜ್ ರೇವಣ್ಣ ಈಗ ಅರೆಸ್ಟ್ ಆಗಿದ್ದಾರೆ. ಅಂದರೆ ಈ ಘಟನೆ ಈ ಯುವಕ ಹೇಳಿರುವಂಥ ಪ್ರಕಾರ ಇತ್ತೀಚೆಗೆ 16ನೇ ತಾರೀಕು ಆಗಿರೋದು. ಒಂದು ವೇಳೆ ಆತ ಹೇಳಿರುವಂಥದ್ದು ನಿಜವೇ ಆಗಿದ್ದರೆ ಖಂಡಿತ ತಮ್ಮನ ಪರಿಸ್ಥಿತಿ, ತಮ್ಮ ಈಗ ಏನು ಅನುಭವಿಸ್ತಿದ್ದಾನೆ ಅದನ್ನು ನೋಡಿ ಕೂಡ ಸೂರಜ್ ರೇವಣ್ಣ ಇಂಥ ಒಂದು ಕೃತ್ಯವನ್ನು ಎಸಗಿದ್ರೆ ಅದಕ್ಕಿಂತ ವಿಪರ್ಯಾಸ ಇನ್ನೊಂದಿಲ್ಲ. ಈಗಾಗಲೇ ಇಡೀ ಫ್ಯಾಮಿಲಿ ಈಗ ಫ್ರಸ್ಟ್ರೇಟ್ ಆಗಿದೆ. ಒಬ್ಬರಾದ ಮೇಲೆ ಒಬ್ಬರು ವಿಚಾರಣೆ ಎದುರಿಸ್ತಾ ಇದ್ದಾರೆ, ಆರೋಪಗಳನ್ನು ಫೇಸ್ ಮಾಡ್ತಿದ್ದಾರೆ. ಅದರ ಬೆನ್ನಲ್ಲೇ ಸೂರಜ್ ರೇವಣ್ಣ ಇಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತಂದರೆ, ಆಗಿದ್ದರೆ ಏನಾದರೂ ಆರೋಪನ ಮಾಡಿರುವಂಥದ್ದು ನಿಜವಾಗಿದ್ದರೆ ನಿಜಕ್ಕೆ ಇದು ಭಾಳ ವಿಪರ್ಯಾಸದ ಸಂಗತಿ. ಸೊ ಹಾಸನದ ಸೆಂಟ್ ಠಾಣೆಯ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಹಾಗೇನೇ ಸೂರಜ್ ರೇವಣ್ಣ ವೈದ್ಯಕೀಯ ಪರೀಕ್ಷೆಗೆ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಏನೇನು ಮೆಡಿಕಲ್ ಚೆಕಪ್ ಆಗಬೇಕು ಅದೆಲ್ಲವನ್ನು ಕೂಡ ನಡೆಸಲಾಗುತ್ತೆ. ರಾತ್ರಿಯಿಂದ ಕೇಳಿದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಷಡ್ಯಂತ್ರ, ನಾನು ಯಾವುದೇ ರೀತಿಯಾಗಿ ಇಂಥ ದೌರ್ಜನ್ಯ ಎಸಗಿಲ್ಲ ಅಂತಲೇ ಸೂರಜ್ ರೇವಣ್ಣ ಹೇಳ್ಕೊಂಡು ಬಂದಿದ್ದಾರೆ. ಸೊ ಹಾಸನದ ಸೆಂಟ್ ಠಾಣೆ ಮುಂದೆ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಸೊ ನಾವೀಗ ನೋಡ್ತಿರುವಂಥ ದೃಶ್ಯ ಹಿಮ್ಸ್ ಆಸ್ಪತ್ರೆಗೆ ಈಗ ಸೂರಜ್ ರೇವಣ್ಣ ಅವ್ರನ್ನ ಕರ್ಕೊಂಡು ಬರ್ತಿರುವಂಥ ದೃಶ್ಯ ಮೆಡಿಕಲ್ ಚೆಕಪ್ಗೆ. ಸೊ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಈಗ ಹಿಮ್ಸ್ಗೆ ಕರ್ಕೊಂಡು ಬರಲಾಗಿದೆ. ಸೂರಜ್ ರೇವಣ್ಣ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. ಈಗ ಸೊ ಸೆಂಟ್ ಠಾಣೆಯ ಪೊಲೀಸರು ಮೆಡಿಕಲ್ ಟೆಸ್ಟ್ಗೆ ಆಸ್ಪತ್ರೆಗೆ ಕರೆತರುತ್ತಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಸನದ ಹಿಮ್ಸ್ಗೆ ಈಗ ಸೂರಜ್ ರೇವಣ್ಣ ಅವ್ರನ್ನ ಕರೆದುಕೊಂಡು ಬರಲಾಗಿದೆ. ಸೂರಜ್ ರೇವಣ್ಣಗೆ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್, ಹಾಸನದ ಹಿಮ್ಸ್ನಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಈಗ ಸಿದ್ಧತೆಗಳಾಗಿದೆ. ಆಲ್ರೆಡಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸ್ತಿರುವಂತಹ ವೈದ್ಯರು ಸೂರಜ್ ರೇವಣ್ಣಗೆ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್, ಹಾಸನದ ಹಿಮ್ಸ್ನಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸೋದಕ್ಕೆ ಈಗ ಸಿದ್ಧತೆ ಆಗಿತ್ತು. ಅಲ್ಲಿಗೆ ಈಗಾಗಲೇ ಕರ್ಕೊಂಡು ಬರಲಾಗಿದೆ. ಕಾನೂನು ತನಿಖೆಯ ಸುಳಿಗೆ ಇಡೀ HD ರೇವಣ್ಣ ಕುಟುಂಬ ಈಗ ಸಿಲುಕಿದೆ. ಅದರಲ್ಲಿ ಆ ಒಂದು ಪ್ರಾಸೆಸ್ನಲ್ಲಿ ಈಗ ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಈಗ ಕರ್ಕೊಂಡು ಹೋಗಿದ್ದಾರೆ. ಸೊ ನಾವೀಗ ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ, ಹಿಮ್ಸ್ನ ದೃಶ್ಯಗಳು. ಸೊ ರಾತ್ರಿ ಸೂರಜ್ ರೇವಣ್ಣ ಕಂಪ್ಲೇಂಟ್ ಕೊಡೋಕೆ ಬಂದರು. ಅದಾದಮೇಲೆ ಕಂಪ್ಲೇಂಟ್ ಅಂದರೆ ಆಲ್ರೆಡಿ ಕಂಪ್ಲೇಂಟ್ ಆಗಿತ್ತು ಅವರ ಆಪ್ತರ ಮೂಲಕ, ಶಿವಕುಮಾರ್ ಮೂಲಕ. ಆದರೆ ಒಂದಷ್ಟು ಸಾಕ್ಷಿಗಳನ್ನು ಆಡಿಯೋ ಮುಂತಾದನ್ನು ಕೊಡಬೇಕು ಅಂತ ಬಂದರು.
ಆದರೆ ಅಲ್ಲೇ ಅರೆಸ್ಟ್ ಮಾಡಲಾಯಿತು. ಸೊ ಅದಾದಮೇಲೆ ಇವತ್ತು ಬೆಳಗ್ಗೆ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ನಿಮಗೆ ಅಪ್ಡೇಟನ್ನು ನೀಡ್ತಾ ಇದ್ದೀವಿ. ಈಗ ಸದ್ಯದ ಅಪ್ಡೇಟ್ ಅಂದರೆ ಸೂರಜ್ ರೇವಣ್ಣಗೆ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್. ಸೊ ಮನೆಯಿಂದ ನಾವು ಸತತವಾಗಿ ನೋಡ್ಕೊಂಡು ಬಂದಿರೋದು ಇದೇನೆ, ಮೆಡಿಕಲ್ ಟೆಸ್ಟು, ಸ್ಥಳ ಮಹಾಜರು, ಅದು ದರ್ಶನ್ ಕೇಸ್ ಇರ್ಬೋದು, ಪ್ರಜ್ವಲ್ ಕೇಸ್ ಇರ್ಬೋದು, ಈಗ ಸೂರಜ್ ಕೇಸ್. ಸೊ ಒಬ್ಬರಾದ್ಮೇಲೆ ಒಬ್ಬರು ಯಾರು ಜನಪ್ರತಿನಿಧಿಗಳು, ದೊಡ್ಡ ದೊಡ್ಡ ನಾಯಕರ ಮಕ್ಕಳು ಮೊಮ್ಮಕ್ಕಳು ಅಂತ ನಾವು ನೋಡ್ತಾ ಇದ್ದೀವಿ, ಒಬ್ಬರಾದ್ಮೇಲೆ ಒಬ್ಬರು ಇಂಥ ಕೇಸ್ಗಳಲ್ಲಿ ಈಗ ಸಿಲುಕ್ತಾ ಇದ್ದಾರೆ. ಇವರಿಗೆಲ್ಲ ಯಾವುದಕ್ಕೂ ಕಡಿಮೆ ಇಲ್ಲ, ಹಣ ಅಂತಸ್ತು ಯಾವುದಕ್ಕೂ ಸಮಸ್ಯೆ ಇಲ್ಲ. ಮೂರು ತಲೆಮಾರಿಗಾಗುವಷ್ಟು ಆಸ್ತಿ, ಹಣ ಎಲ್ಲವೂ ಕೂಡ ಇವರ ಬಳಿ ಇದೆ. ಆದರೆ ಇಂಥ ಅನಗತ್ಯ ಗೊಂದಲಗಳಿಗೆ, ಅನಗತ್ಯ ಆರೋಪಗಳಿಗೆ ಈಗ ತುತ್ತಾಗ್ತಿದ್ದಾರೆ.